ಕೇಂದ್ರ ಸರ್ಕಾರದ ನಮ್ದೇನು 29 ಕೋಡಿಫಿಕೇಶನ್ ಇತ್ತು, ಅದನ್ನ 4 ಕೋಡಿಫಿಕೇಶನ್ ಮಾಡಿದ್ದಾರೆ. 4 ತಂದಿದ್ದಾರೆ, 29 4 ತಂದಿದ್ದಾರೆ. ಕೆಲವು ಕಾನೂನುಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಬಿಸ್ನೆಸ್ ಮ್ಯಾನ್ ಅಷ್ಟೇ ಇದ್ರ ದೃಷ್ಟಿಯಿಂದ ಮಾಡಕ್ ಆಗೋದಿಲ್ಲ. ನಾನು ಯಾವುದೇ ರೀತಿ ಆರೋಪ ಮಾಡ್ತಾ ಇಲ್ಲ. ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾವುದೇ ಒಂದು ಕಂಪನಿ 100ಕ್ಕೂ ಹೆಚ್ಚು ಕಾರ್ಮಿಕರನ್ನ ಹೊಂದಿದ್ದ ಸಂದರ್ಭದಲ್ಲಿ ಕ್ಲೋಸರ್ ಮಾಡ್ಬೇಕಾಗಿದ್ರೆ ಅವರು ಸರ್ಕಾರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಕಾನೂನು ಮಾಡಿದೆ. ಈಗ ಅದನ್ನ 300ಕ್ಕೆ ಹೆಚ್ಚಿಸಿದ್ದಾರೆ. 300ವರೆಗೆ ನೀವು ಕಾರ್ಮಿಕರಿದ್ದು ನಿಮ್ದು ಏನೋ ಆಯ್ತು ಹಾಗೆ ರಾತ್ರಿ ಮುಚ್ಚಿಬಿಡ್ತಕ್ಕಂಥದ್ದು ಹೊಸ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಸೆಟಲ್ಮೆಂಟ್ ಆಗ್ಬೇಕು, ಇಂಥವೆಲ್ಲ ಗಮನಕ್ಕೆ ತಗೊಳ್ಬೇಕು ಅಂತಕ್ಕಂಥದ್ದು ನನ್ನ ವಾದ ಒಂದು. ಎರಡನೇದು, ಅವ್ರು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ನಾನು ಇನ್ನು ಅಧ್ಯಯನ ಮಾಡಿಲ್ಲ, ನೋಡಿಲ್ಲ. ಅಧ್ಯಯನ ಮಾಡ್ತೀವಿ, ನೋಡ್ತೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಎರೇಸಿಂಗ್ ಆಫ್ ಎಂಪ್ಲಾಯ್ಸ್ ಆಗ್ಬಾರ್ದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಎರೇಸಿಂಗ್ ಆಫ್ ಎಂಪ್ಲಾಯ್ಸ್ ಆಗ್ಬಾರ್ದು. ಯಾವುದೇ ಎಂಪ್ಲಾಯ್ಗೆ ಕನಿಷ್ಠ ವೇತನ, ESI, PF, ಗ್ರಾಚ್ಯುಟಿ, ಸೆಟಲ್ಮೆಂಟ್ಗಳು ಕೊಟ್ರೆ ಅವನ ಕೈಯಲ್ಲಿ ದುಡ್ಡು ಆಳ್ತಾ ಇದ್ರೆ ಅದು ನಮ್ಮ ರಾಜ್ಯಕ್ಕೆ, ನಮ್ಮ GDP ಅನುಕೂಲ ಆಗುತ್ತೆ. ಸೊ ಅತ್ಯಂತ ಕಮ್ಮಿ ದರ ಕೊಡ್ತಕ್ಕಂತ ಆ ಒಂದು ಸ್ಥಿತಿಯಲ್ಲಿ ನಾವು ಯಾವತ್ತು ಹೋಗ್ಬಾರ್ದು ಅಂತಕ್ಕಂಥದ್ದು ನಮ್ದು ವಾದ ಮಾಡುತ್ತಾ, ಇವ್ರೇನು ಹೊಸ ಕೋಡಿಫಿಕೇಶನ್ ಎಲ್ಲ ಮಾಡಿದ್ದಾರೆ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಟ್ರೇಡ್ ಯೂನಿಯನ್ ಜೊತೆ ಮಾತನಾಡ್ತೀವಿ, ಇಂಡಸ್ಟ್ರಿಯಲ್ ಜೊತೆ ಕೂಡ ಮಾತನಾಡ್ತೀವಿ, ಆಮೇಲೆ ಯೂನಿಯನ್ ಲೀಡರ್ಸ್ ಗಳ ಜೊತೆ ಕೂಡ ಮಾತನಾಡ್ತೀವಿ. ಎಂಪ್ಲಾಯೀಸ್ ಯೂನಿಯನ್ ಲೀಡರ್ ಒಳಗಡೆ ಅವ್ರ ಜೊತೆ ಮಾತನಾಡಿ ಸಮರ್ಪಕವಾಗಿ ಕರ್ನಾಟಕದ ರಾಜ್ಯದ ಜನತೆಗೆ, ಉದ್ಯಮಿಗೂ ಹಾಗೂ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನನ್ನ ನಮಗೆ ಅನಿಸಿದ್ರೆ ಅದು ಅನುಷ್ಠಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ